ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 2. ಇಬ್ಬರು ಬಸ್ನಿಂದ ಕೆಳಗಿಳಿದು ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಂದು ಬರೆದಿರುವ ಗೇಟಿನ ಮುಂದೆ ಬಂದರು. ಶಿವಿ, ಬಲಗಾಲಿಟ್ಟು ಹೋಗು. ಲೇ ಅಕ್ಕ, ಇದು ಕಾಲೇಜು ಕಣೆ, ನಮ್ಮ ಅತ್ತೆ ಮನೆ ಅಲ್ಲ. ಯಾವನ್ ಗೊತ್ತು, ಮುಂದೆ ನಿನ್ನ ಗಂಡ ಆಗೋನು ಇಲ್ಲೇ ಇದ್ರೂ ಇರಬಹುದು ಎಂದು ನಿವಿ ಶಿವಿಯ ಕಾಲೆಳೆದಳು. ನಾನು ಮೊದಲೇ ಟೆನ್ಷನ್ನಲ್ಲಿದ್ದೀನಿ, ಈಗ ನೀನು ಬೇರೆ ಏನೇನೋ ಹೇಳ್ತಿದ್ಯಾ. ಹೋಗಕ್ಕ ನೀನು ಟೋನಿನ ಜೊತೆ. ಏನು, ನಮ್ಮ ರೌಡಿ ಬೇಬಿಗೆ ಟೆನ್ಷನ್ ಅಂದರೆ ನಂಬೋಕ್ಕಾಗ್ತಿಲ್ಲ ಎಂದು ನಕ್ಕಳು ನಿವಿ. ಮತ್ತೆ ಇಬ್ಬರು ಒಳಗೆ ಹೋಗುತ್ತಾರೆ. ಆಧುನಿಕ ಸೌಕರ್ಯಗಳನ್ನೊಳಗೊಂಡ ಕಟ್ಟಡವದು. ಮಂಗಳೂರಿನಲ್ಲಿ ಪ್ರಖ್ಯಾತವಾಗಿರುವ ಕಾಲೇಜು. ಆ ಕಾಲೇಜಿನಲ್ಲಿ ಕಲಿಯಬೇಕು ಎಂಬುದು ಎಷ್ಟೋ ವಿದ್ಯಾರ್ಥಿಗಳ ಕನಸು. ಆದರೆ ಆ ಅದೃಷ್ಟ ಎಲ್ಲರಿಗೂ ಸಿಗುವುದಿಲ್ಲ. ಶಿವನ್ಯ ಕಾಲೇಜನ್ನು ನೋಡುತ್ತಾ ನಿಂತಿರುತ್ತಾಳೆ. ಆಗ ನಿವಿಗೆ ಅವಳ ಸ್ನೇಹಿತೆ ಐಶ್ವರ್ಯ ಕರೆ ಮಾಡಿ ಬೇಗ ಬರಲು ಹೇಳುತ್ತಾಳೆ. ನಿವಿಗೆ ಸ್ಪೆಷಲ್ ಕ್ಲಾಸ್ ಇರುವುದರಿಂದ ಶಿವನ್ಯಾಳಿಗೆ ಹೇಳಿ ತನ್ನ ಕ್ಲಾಸಿಗೆ ಹೋಗುತ್ತಾಳೆ. ಇತ್ತ ಶಿವನ್ಯ ತನ್ನ ಕ್ಲಾಸ್ ಯಾವುದೆಂದು ಯೋಚಿಸಿ ಹೋಗುತ್ತಾ ಇರುತ್ತಾಳೆ. ನಿವಿ ತನ್ನ ಕ್ಲಾಸ್ ರೂಮ್ನ ಬಳಿ ಬಂದಾಗ ಐಶ್ವರ್ಯ ಅವಳಿಗಾಗಿ ಕಾಯುತ್ತಿದ್ದಳು. ನಿವಿಯನ್ನು ನೋಡಿದ್ದೇ ತಡ ಗಟ್ಟಿಯಾಗಿ ಅಪ್ಪಿಕೊಂಡು ಮಿಸ್ ಯು ಕಣೆ ಎಂದಳು. ನಿವಿ ನಗುತ್ತಾ, ನೀನು ಹೀಗೆ ಇರೋದನ್ನು ಆ ನಿನ್ನ ಬಾಯ್ ಫ್ರೆಂಡ್ ನೋಡಿದರೆ ಅವನ ಹೊಟ್ಟೆ ಉರಿಯೋದು ಗ್ಯಾರಂಟಿ ಎಂದಳು. ಆಗ ಐಶ್ವರ್ಯ ನಿವಿಯನ್ನು ಒಮ್ಮೆ ಉರಿಗಣ್ಣಿನಲ್ಲಿ ನೋಡಿ, ನನಗೆ ಇಲ್ಲದೇ ಇರೋ ಬಾಯ್ ಫ್ರೆಂಡ್ಗೆ ಹೊಟ್ಟೆ ಉರಿಯುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಿನ್ನ ಹಿಂದೆ ಬಿದ್ದಿರೋ ಆ ಬೇತಾಳನಿಗಂತೂ ಪಕ್ಕ ಹೊಟ್ಟೆ ಉರಿಯುತ್ತೆ ಎಂದು ನಗುವಾಗ ನಿವಿ, ಹೇ ಸಾಕು, ಹೀಗೆ ಹಲ್ಲು ತೋರಿಸ್ಬೇಡ, ಇವತ್ತು ಹಲ್ಲುಜ್ಜಿತಿ ಅಂತ ಗೊತ್ತಾಯಿತು. ಮತ್ತೆ ಆ ಬೇತಾಳನ ವಿಷಯ ಬೇಡ, ಮೊದಲು ನಡಿ ಕ್ಲಾಸ್ ಒಳಗೆ ಹೋಗೋಣ, ಸರ್ ಬರೋ ಟೈಮ್ ಆಯಿತು ಎಂದು ಇಬ್ಬರು ಅಲ್ಲಿಂದ ಹೋದರು. ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಲ್ಲಿಯ ವಿದ್ಯಾರ್ಥಿಗಳು ಒಳ್ಳೆಯವರೇ. ಆದರೂ ಕಾಲೇಜು ಜೀವನ ಕಳೆದು ಮತ್ತೆ ಹಿಂದಿರುಗಿ ನೋಡುವಾಗ ತಮ್ಮ ನೆನಪಿನ ಬುತ್ತಿಯಲ್ಲಿ ಕೆಲವು ಮರೆಯಲಾಗದ ವಿಷಯಗಳನ್ನು ಅದರಲ್ಲಿ ತುಂಬಿಸಬೇಕು ಎಂಬ ಆಸೆಯಿಂದ ಈ ರ್ಯಾಗಿಂಗ್ ಎಲ್ಲ ಮಾಡುವುದು ಅಷ್ಟೆ. ಕಾಲೇಜಿನೊಳಗೆ 2 ಬೈಕ್ ಬಂತು. ಅದರಿಂದ 4 ಜನ ಇಳಿದರು. ಅವರು ಎಂಜಿನಿಯರಿಂಗ್ ಕೊನೆಯ ವರ್ಷ ಓದುತ್ತಿರುವ ವಿದ್ಯಾರ್ಥಿಗಳು. ಮನೀಶ್, ಅಜಿತ್, ಸೂರಜ್ ಹಾಗೂ ಆರುಷ್. ಇವತ್ತು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಬರ್ತಾರೆ, ರ್ಯಾಗಿಂಗ್ ಮಾಡೋಣ ಬಾರು. ಮನೀಶ್ ಎಂದಾಗ, ಆರುಷ್, ಅದೆಲ್ಲ ಬೇಡ ಕಣೋ, ಸುಮ್ಮನೆ ಮೊದಲೇ ಹೆದರಿಕೊಂಡಿರ್ತಾರೆ, ನಾವಿನ್ನೂ ಹೆದರಿಸೋದು ಬೇಡ ಎಂದ. ಆರು, ನಿನ್ನ ಮಾತು ಕೇಳ್ತಿದ್ರೆ ಅವರಿಗಿಂತ ಜಾಸ್ತಿ ನೀನೇ ಹೆದರಿಕೊಳ್ಳೋ ಹಾಗಿದೆ. ಅವನ ಮಾತು ಕೇಳಿ ಎಲ್ಲರೂ ನಗುತ್ತಿರುವಾಗ ಅವರ ಗ್ಯಾಂಗ್ ಲೀಡರ್ ಆದಿತ್ ಅಲ್ಲಿಗೆ ಬರುತ್ತಾನೆ. ಏನಾಯಿತು, ಯಾಕೆಲ್ಲರೂ ಹೀಗೆ ನಗ್ತಿದ್ದೀರಾ ಎಂದವನು ಕೇಳಿದಾಗ ಸೂರಜ್ ನಡೆದ ವಿಷಯವನ್ನು ತಿಳಿಸುತ್ತಾನೆ. ಇನ್ನೊಂದು ವರ್ಷ ಅಷ್ಟೇ ಕಣೋ ಈ ಕಾಲೇಜ್ ಲೈಫೆಲ್ಲ, ಇದೆಲ್ಲ ಮುಂದೊಂದು ದಿನ ನೆನಪಾಗಿ ಖುಷಿ ಕೊಡುತ್ತೆ ಎಂದ ಆದಿತ್ ಮಾತಿಗೆ ಎಲ್ಲರೂ ಒಮ್ಮೆ ನಿಶಬ್ದರಾಗುತ್ತಾರೆ. 10 ನಿಮಿಷ ಕಳೆದು ಆದಿತ್ ತನ್ನ ಮಾತು ಮುಂದುವರೆಸಿದ. ಲೋ, ಬೇಜಾರು ಮಾಡಬೇಡ್ರು, ನಂಗೆ ಗೊತ್ತು ಈ ವರ್ಷ ಕಳೆದ್ರೆ ನಾವು ದೂರ ಆಗ್ತೀವಿ ಅಂತ ತಾನೇ ನೀವು ಹೀಗೆ ಸೈಲೆಂಟ್ ಆಗಿರೋದು. ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಕಣೋ, ನಾವೆಲ್ಲ ನಮ್ಮ ಓದು ಮುಗಿದ ಮೇಲೂ ಒಟ್ಟಿಗೆ ಇರೋಣ. ಅವನ ಮಾತು ಕೇಳಿ ಎಲ್ಲರೂ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನಿನ್ನನ್ನು ಬಿಟ್ಟು ನಾವಿರಲ್ಲ ಕಣೋ ಅಂತ ಹೇಳಿದರು. ನಿಜ ಅಲ್ವಾ, ಮನೆಯವರನ್ನು ಬಿಟ್ಟರೆ ನಮಗಿರೋದು ನಮ್ಮ ಸ್ನೇಹಿತರೆ. ರಕ್ತ ಹಂಚಿ ಹುಟ್ಟದೇ ಇದ್ದರೂ ಯಾವ ರಕ್ತ ಬಂಧಕ್ಕಿಂತ ಕಡಿಮೆಯಲ್ಲದ ಒಂದು ಪವಿತ್ರವಾದ ಬಂಧ ಸ್ನೇಹ. ಆ ಭಗವಂತನ ಇನ್ನೊಂದು ಉಡುಗೊರೆ. ಎಲ್ಲೋ ಹುಟ್ಟಿ ಬೆಳೆದು ಕೊನೆಗೆ ವಿದ್ಯೆಯನ್ನು ಪಡೆಯಲು ಬಂದು ಅಪರಿಚಿತರಿಂದ ಪರಿಚಿತರಾಗಿ ನಮ್ಮ ಕಷ್ಟದಲ್ಲಿ ನಮಗೆ ಧೈರ್ಯ ಹೇಳಿ ನಮ್ಮ ಖುಷಿಯಲ್ಲಿ ನಮ್ಮವರಾಗಿ ಇರ್ತಾರೆ. ನಿಜವಾಗ್ಲೂ ಈ ಸ್ನೇಹ ಒಂದು ಅದ್ಭುತವೇ. ಆದಿತ್ MLA ಹರಿದಾಸ್ ಅವರ ಮಗ. ತುಂಬ ಒಳ್ಳೆ ಮನುಷ್ಯ, ಪರೋಪಕಾರಿ, ಜನಸೇವೆಯಲ್ಲಿ ನೆಮ್ಮದಿ ಕಾಣುವ ಜೀವ. ಆದಿತ್ ಕೂಡ ತಂದೆಯಂತೆಯೇ ಉತ್ತಮ ಗುಣ ಹೊಂದಿದ ವ್ಯಕ್ತಿತ್ವದವನು. ಕಿಂಚಿತ್ತೂ ಅಹಂಕಾರವಿಲ್ಲ. ಎಲ್ಲೂ ಅಪ್ಪನ ಹೆಸರು ದುರುಪಯೋಗಪಡಿಸುವುದಿಲ್ಲ. ಅವನ ಈ ಗೆಳೆಯರನ್ನು ಬಿಟ್ಟು ಯಾರಿಗೂ ಅವನು MLA ಮಗ ಅಂತ ಗೊತ್ತಿಲ್ಲ. ಅವನ 4 ಜನ ಗೆಳೆಯರು ಅನಾಥರು. ಅವರನ್ನು ಓದಿಸುತ್ತಿರುವುದು ನಮ್ಮ ಆದಿತ್. ಒಬ್ಬ ಗೆಳೆಯನಾಗಿ ಅಷ್ಟೇ ಅಲ್ಲದೆ ಒಬ್ಬ ಸಹೋದರನ ಪ್ರೀತಿಯನ್ನು ಕೂಡ ನೀಡಿದ್ದಾನೆ. ಅವನ ಅಪ್ಪ ಅಮ್ಮನ ಪ್ರೀತಿಯನ್ನು ಅವರೊಂದಿಗೆ ಹಂಚಿಕೊಂಡಿದ್ದಾನೆ. ಅತ್ತ ನಿಕುಂಜದಲ್ಲಿ
ಶಾಂತಿಯವರು ತರಕಾರಿ ಕಟ್ ಮಾಡ್ತಿರುವಾಗ ಲಕ್ಷ್ಮಿಯವರು, ನಾನೇನಾದರೂ ಸಹಾಯ ಮಾಡಲಾ ಮಗಳೇ ಎಂದು ಕೇಳಿದಾಗ ಶಾಂತಿಯವರು, ಬೇಡ ಅತ್ತೆ, ನೀವು ರೆಸ್ಟ್ ಮಾಡಿ, ನಾನು ಮಾಡ್ತೀನಿ. ಅತ್ತೆ, ನಂಗೆ ನಿವಿ ವಿಷಯದಲ್ಲಿ ಗಾಬರಿ ಆಗ್ತಿದೆ. ನೋಡಿ ಶಾಂತು, ನೀನೇನು ಬೇಜಾರು ಮಾಡಬೇಡ, ಅವಳಿನ್ನೂ ಚಿಕ್ಕವಳು. ಈಗ ಮದುವೆ ಬಗ್ಗೆ ಹೇಳಿದ್ರೆ ಕೋಪ ಮಾಡಿಕೊಳ್ಳುವುದು ಸಹಜ. ಅವಳ ರಾಜ್ಕುಮಾರ ಅವಳ ಜೀವನದಲ್ಲಿ ಬಂದಮೇಲೆ ಎಲ್ಲ ಸರಿಯಾಗುತ್ತೆ. ಏನೋ ಅತ್ತೆ, ಎಲ್ಲ ಸರಿಯಾದರೆ ಸಾಕು. ನಮ್ಮ ಪುಟ್ಟ ನಿನ್ನೆ ಮೊನ್ನೆ ನನ್ನ ಕೈ ಹಿಡಿದು ನಡೆದುಕೊಳ್ತಿದ್ದವಳು ಇಷ್ಟು ಬೇಗ ದೊಡ್ಡವಳಾದ್ಲು. ನಮ್ಮ ಪುಟ್ಟ ಸದಾ ನಗ್ನಗ್ತಾ ಇರಬೇಕು, ನಂಗೆ ಬೇರೆ ಏನೂ ಬೇಡ. ಅವಳು ಖುಷಿಯಾಗಿರ್ತಾಳೆ, ಜೊತೆಯಲ್ಲಿರೋರನ್ನು ಕೂಡ ಖುಷಿಯಾಗಿಡ್ತಾಳೆ. ಹಾಗೆ ಸ್ವಲ್ಪ ಹೊತ್ತು ಹರಟೆ ಹೊಡೆದ ನಂತರ ಅವರು ತಮ್ಮ ಕೆಲಸವನ್ನು ಮುಂದುವರಿಸುತ್ತಾರೆ. ನಿವಿಯ ಸ್ವಭಾವಕ್ಕೆ ಅವಳಿಗೆ ಕಾಲೇಜು ಪೂರ್ತಿ ಸ್ನೇಹಿತರು ಇದ್ದಾರೆ ಅಂತ ಅಂದ್ಕೊಂಡಿರ್ತೀರಿ ಅಲ್ವಾ? ನಿಜ, ಎಲ್ಲರೂ ಸ್ನೇಹಿತರೆ, ಆದರೆ ಯಾರ ಜೊತೆನೂ ಹೆಚ್ಚು ಕ್ಲೋಸ್ ಆಗಿರಲ್ಲ. ಐಶ್ವರ್ಯ ಮಾತ್ರ ಪ್ರಾಣ ಸ್ನೇಹಿತೆ. ಅವರಿಬ್ಬರು ಚಿಕ್ಕಂದಿನಿಂದಲೂ ಗೆಳತಿಯರು. ಅವರಿಗೆ ದೊಡ್ಡ ಫ್ರೆಂಡ್ಸ್ ಗ್ಯಾಂಗ್ ಇದೆ. ಆದರೆ ಎಲ್ಲರೂ ಅವರ ವಿದ್ಯಾಭ್ಯಾಸದ ಸಲುವಾಗಿ ಬೇರೆಯಾದರು. ಐಶ್ವರ್ಯ ಮತ್ತು ನಿವಿ ಎಂಜಿನಿಯರಿಂಗ್ ಮಾಡಲು ಒಟ್ಟಿಗೆ ಸೇರಿದರು. ನಿವಿ ಮತ್ತು ಐಶ್ವರ್ಯ ಕ್ಲಾಸ್ಗೆ ಬಂದರು. ಅಷ್ಟರಲ್ಲಿ ಉಪನ್ಯಾಸಕರು ಸಹ ಬಂದರು. ಬಂದವರೇ ವಿದ್ಯಾರ್ಥಿಗಳ ಕಡೆಗೆ ನೋಡಿ, ಎಲ್ಲರೂ ರಜೆ ಹೇಗೆ ಕಳೆದ್ರಿ? ಇವತ್ತು ಈ ವರ್ಷದ ಮೊದಲ ದಿನ, ಪಾಠ ಮಾಡಲಾ? ಎಲ್ಲರೂ ಗಮನಿಸ್ತೀರಲ್ವಾ ಎಂದು ಕೇಳಿದಾಗ ಎಲ್ಲರೂ ಹ್ಞೂ ಎಂದು ಒಂದೇ ಸ್ವರದಲ್ಲಿ ಹೇಳಿದರು. ಉಪನ್ಯಾಸಕರು ಖುಷಿಯಾಗಿ ಪಾಠ ಮಾಡಿದರು. ಅವರ ಹೆಸರು ಶ್ರೀನಾಥ್. ಒಳ್ಳೆ ಫ್ರೆಂಡ್ಲಿ, ಚೆನ್ನಾಗಿ ಪಾಠ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಅವರೆಂದರೆ ಅಚ್ಚುಮೆಚ್ಚು. ನಿವಿ ಎಷ್ಟೇ ತರಲೆ ಆಗಿದ್ದರೂ ಕಲಿಯುವುದರಲ್ಲಿ ಆಸಕ್ತಿ ಇತ್ತು. ಪಾಠವನ್ನು ಗಮನವಿಟ್ಟು ಕೇಳುತ್ತಿದ್ದಳು. ಒಂದು ಕ್ಲಾಸ್ ಕೂಡ ಬಂಕ್ ಮಾಡ್ತಿರಲಿಲ್ಲ. ಅಧ್ಯಾಪಕರ ನೆಚ್ಚಿನ ವಿದ್ಯಾರ್ಥಿನಿ, ರ್ಯಾಂಕ್ ಸ್ಟೂಡೆಂಟ್. ಕ್ಲಾಸ್ನಲ್ಲಿ ಎಲ್ರಿಗೂ ನಿವಿ ಅಂದರೆ ಇಷ್ಟ. ಇಷ್ಟಪಡದೇ ಇರಲು ಕಾರಣ ಬೇಕಲ್ವಾ? ಅಷ್ಟು ಮುದ್ದು ನಮ್ಮ ನಿವಿ. ದ್ವೇಷ ಪಡುವವರು ಕೂಡ ಅದನ್ನು ಮರೆತು ಬಿಡ್ತಾರೆ. ಆದರೆ ಆ ಕ್ಲಾಸ್ನಲ್ಲಿ ಆಕಾಶ್ ಎಂಬ ಹುಡುಗ ನಿವಿಯನ್ನು ಪ್ರೀತಿಸ್ತಿರ್ತಾನೆ. ಸರ್ ಪಾಠ ಮಾಡಬೇಕಾದ್ರೆ ಅವನ ಗಮನ ನಿವಿ ಮೇಲಿತ್ತು. ಸರ್ ಹೋದ ಮೇಲೆ ನಿವಿ ಅವನನ್ನು ಉರಿಗಣ್ಣಲ್ಲಿ ನೋಡಿದಳು. ಅಷ್ಟೇ, ಹುಡುಗ ಉಗುಳು ನುಂಗಿ ಸುಮ್ಮನಾದ. ನಮ್ಮ ಆದಿತ್ಯ ಆ್ಯಂಡ್ ಗ್ಯಾಂಗ್ ಒಂದು ಮರದ ಕೆಳಗೆ ಬೈಕ್ ನಿಲ್ಲಿಸಿ ಅಲ್ಲಿ ಬೈಕ್ ಮೇಲೆ ಕುಳಿತರು. ಈ ರ್ಯಾಗಿಂಗ್ಗೆ ಜಾಸ್ತಿ ಆಸಕ್ತಿ ಇದ್ದಿದ್ದು ಮನೀಶ್ಗೆ. ಆದುದರಿಂದ ಅವನೇ ಇದರ ಮುಖ್ಯಸ್ಥ. ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಒಬ್ಬೊಬ್ಬರೇ ಬರ್ತಿದ್ರು. ಆಗ ಮನೀಶ್ ಒಂದು ಹುಡುಗಿಯನ್ನು ಕರೆದು, ಏನು ಸೀನಿಯರ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಗೊತ್ತಾಗಲ್ವಾ ಎಂದು ಹೇಳಿದಾಗ ಅವಳು ಸಾರಿ ಸರ್ ಎಂದಳು. ಮೊದಲು ನಮಗೆ ಸಲ್ಯೂಟ್ ಮಾಡಿ ಆಮೇಲೆ ಗುಡ್ ಮಾರ್ನಿಂಗ್ ಹೇಳು. ದಿನಾಲೂ ಹೀಗೆ ಮಾಡಬೇಕು ಗೊತ್ತಾಯ್ತಾ ಎಂದು ಅಜಿತ್ ಹೇಳಿದಾಗ ಆ ಹುಡುಗಿ ಹ್ಞೂ ಎಂದು ಅವನು ಹೇಳಿದ ಹಾಗೆ ಮಾಡಿ ಕೊನೆಗೆ ಹೆದರಿ ಜೋರಾಗಿ ಅತ್ತೇ ಬಿಟ್ಟಳು. ಆರುಷ್ಗೆ ಬೇಸರವಾಗಿ ನೀನು ಹೋಗಮ್ಮ ಎಂದಾಗ ಅವಳಲ್ಲಿಂದ ಹೋದಳು. ಸೂರಜ್ ಅವನ ಕರ್ಚೀಫ್ ತೆಗೆದು ಆರುಷ್ ಕೈಯಲ್ಲಿ ಇಟ್ಟು ಕಣ್ಣೊರೆಸ್ಕೊ ಎಂದು ನಾಟಕೀಯವಾಗಿ ನುಡಿದ. ಎಲ್ಲರೂ ಅವನ ನಡೆಗೆ ನಕ್ಕರು. ಆದಿ ಅವರೊಂದಿಗೆ ಇರುತ್ತಿದ್ದನಷ್ಟೆ, ರ್ಯಾಗಿಂಗ್ ಮಾಡ್ತಿರಲಿಲ್ಲ. ಅದನ್ನು ಕಳೆದ ವರ್ಷವೇ ಬಿಟ್ಟಿದ್ದ. ಈಗ ಏನಿದ್ದರೂ ಅವರು ಮಾಡೋ ಚೇಷ್ಟೆಗಳನ್ನು ನೋಡೋದಷ್ಟೆ. ನಮ್ಮ ಶಿವನ್ಯ ಕ್ಲಾಸ್ ಹುಡುಕಿಕೊಂಡು ಅಲ್ಲೇ ಹೋಗ್ತಿದ್ದವಳು ಮನೀಶ್ನ ಕಣ್ಣಿಗೆ ಬಿದ್ದಳು. ಲೋ, ಅಲ್ಲಿ ನೋಡ್ರು ಆ ಕುಳ್ಳಿ, ಅವಳನ್ನು ನೋಡಿದ್ರೇ ಗೊತ್ತಾಗುತ್ತೆ ಕೊಬ್ಬಿನ ರಾಣಿ ಅಂತ. ಇವತ್ತು ಅವಳ ಕೊಬ್ಬು ಇಳಿಸ್ಬೇಕು ಕಣ್ರು ಎಂದಾಗ ಅಜಿತ್ ಡೋಂಟ್ ವರಿ ಮಗ ಎಂದು ಹೇಳುವುದಕ್ಕೂ ಶಿವನ್ಯ ಅವರ ಹತ್ರ ಬರುವುದಕ್ಕೂ ಸರಿಯಾಯಿತು. ಇನ್ನೇನು ಅವಳು ಅವರನ್ನು ದಾಟಿ ಹೋಗಬೇಕು ಅಷ್ಟರಲ್ಲಿ ಅಜಿತ್ ಛೋಟಾ ಪ್ಯಾಕೆಟ್ ಬಾ ಇಲ್ಲಿ ಎಂದ. ಶಿವನ್ಯ ನಗುತ್ತಾ ಅವನ ಬಳಿ ಬಂದು ಹೇಳಿ ಬಡ ಪ್ಯಾಕೆಟ್ ಎಂದಾಗ ಸೂರಜ್ ಪರವಾಗಿಲ್ವೇ, ಸೀನಿಯರ್ಸ್ ಅಂದರೆ ಹೆದರಿಕೆ ಇಲ್ಲ ಅಲ್ವಾ? ನೋಡು, ನಾ ಹೇಳೋ ಹಾಗೆ ಮಾಡಬೇಕು ಗೊತ್ತಾಯ್ತಾ ಎಂದನು. ಆಗ ಶಿವನ್ಯ ಆಯಿತು ಕೊಡಿ ಎಂದಳು. ಏನು ಹೇಳ್ತಿದ್ಯಾ, ಏನು ಕೊಡಬೇಕು? ಶಿವನ್ಯ ನಗುತ್ತಾ ರೋಸ್ ಕೊಡಿ ಎಂದಳು. ಆಗ ಎಲ್ಲರೂ ಮುಖ ಮುಖ ನೋಡಿದರು. ಯಾಕೆ ಹಾಗೆ ನೋಡ್ತಿದ್ದೀರಾ? ನೀವು ಹೇಳುವ ಹಾಗೆ ಮಾಡಬೇಕು ಅಂದರೆ ಅಲ್ವಾ? ನೀವು ಇನ್ನೇನು ಹೇಳ್ತೀರಾ? ರೋಸ್ ತಗೊಂಡು ನೀವು ತೋರಿಸುವ ಹುಡುಗನಿಗೆ ಐ ಲವ್ ಯು ಹೇಳಬೇಕು ಅಷ್ಟೇ ತಾನೇ? ನನ್ನ ಹತ್ರ ರೋಸ್ ಇಲ್ಲ, ಅದಕ್ಕೆ ನಿಮ್ಮನ್ನು ಕೇಳಿದೆ.
ಎಲ್ಲರೂ ಫುಲ್ ಶಾಕ್. ಲೋ, ಇವಳು ಬೇರೆ ಲೆವೆಲ್ ಕಂಡ್ರು, ಭಾರಿ ಫಾಸ್ಟಾಗಿ ಅವಳೆ. ಕೊಬ್ಬು ಇಳಿಸ್ಬೇಕು ಅಂದ್ಯಲ್ಲ, ಅನುಭವಿಸು ಮಗನೆ. ಬಡ ಪ್ಯಾಕೆಟ್ ಏನಾಯಿತು? ಬೇಗ ಹೇಳಿ, ನನ್ನ ಕ್ಲಾಸ್ಗೆ ಹೋಗಬೇಕು. ಸರಿ, ನಿನ್ನ ಐ ಲವ್ ಯು ಹೇಳೋದು ಬೇಡ. ಅಲ್ಲಿ ನೋಡು, ಆ ಬಿಳಿ ಶರ್ಟ್ ಹಾಕಿದ ಹುಡುಗನ ಹತ್ರ ಹೋಗಿ ಐ ಹೇಟ್ ಯು ಹೇಳು. ನಿಜವಾಗ್ಲೂ ನೀನು ಅವನನ್ನು ಹೇಟ್ ಮಾಡ್ತಿದ್ಯಾ ಅಂತ ಆ ಹುಡುಗ ನಂಬಬೇಕು. ಹಾಗೆ ಹೇಳಬೇಕು, ಗೊತ್ತಾಯ್ತಾ? ಅಷ್ಟೇ ತಾನೇ? ಓಕೆ ಡನ್ ಎಂದು ಖುಷಿಯಿಂದ ಹೋಗುವಳು. ಅವರಿಗೆ ಶಿವನ್ಯ ತುಂಬ ಇಷ್ಟ ಆಗ್ತಾಳೆ. ಅವಳನ್ನು ದೇವರು ಕೊಟ್ಟ ತಂಗಿ ಎಂದು ಸ್ವೀಕರಿಸ್ತಾರೆ. ನಾಳೆ ಈ ವಿಷಯ ಅವಳಲ್ಲಿ ಹೇಳಬೇಕು ಎಂದು ಅಂದ್ಕೊಳ್ತಾರೆ. ಆದಿತ್ ಮಾತ್ರ ಅನ್ಯ ಮನಸ್ಕನಾಗಿ ಕುಳಿತಿರ್ತಾನೆ. ಅವನಿಗೆ ಶಿವನ್ಯಳ ನಡೆ ನುಡಿ, ಅವನಿಗೆ ತುಂಬ ಬೇಕಾದವರ ಅಂದರೆ ಅವನ ಮನಸ್ಸು ಕದ್ದ ಚೆಲುವೆಯನ್ನು ನೆನಪಿಸುವುದರ ಇರುತ್ತದೆ. ಹಾಗೆ 1 ವರ್ಷದ ಹಿಂದೆ ಇದೇ ಜಾಗದಲ್ಲಿ ನಡೆದ ಘಟನೆಯನ್ನು ನೆನಪಿಸಿಕೊಳ್ತಾನೆ. ಶಿವನ್ಯ ಆ ಹುಡುಗನ ಬಳಿ ಬಂದು, ರೀ ನಿಂತ್ಕೊಳ್ಳಿ, ನಿಮ್ಮನ್ನೇ ಎಂದಾಗ ಅವನು ತಿರುಗಿ ನೋಡುತ್ತಾನೆ. ಯಾರಿಗೂ ಇಷ್ಟವಾಗುವಂತಹ ಸುಂದರ ಯುವಕ, ನೋಡಲು ರಾಮ್ ಚರಣ್ ಥರ ಇರ್ತಾನೆ. ಅವನು ಏನು ಎಂಬಂತೆ ಕಣ್ಸನ್ನೆ ಮಾಡಿದಾಗ, ನೀವು ತುಂಬ ಒಳ್ಳೆಯವರು ಅಂದ್ಕೊಂಡಿದ್ದೆ, ಪ್ರೀತಿ ಮಾಡಿದೆ, 100 ಕನಸುಗಳನ್ನು ಕಂಡಿದ್ದೆ, ಎಷ್ಟು ನಂಬಿದ್ದೆ ನಿಮ್ಮನ್ನು, ಎಲ್ಲ ಮೋಸ, ಬರೀ ಮೋಸ. ಇನ್ಯಾವತ್ತೂ ನಿಮ್ಮ ಮುಖ ತೋರಿಸ್ಬೇಡಿ, ಐ ಹೇಟ್ ಯು ಎಂದು ಹೇಳಿ ಅಲ್ಲಿಂದ ಹೋದಳು. ಆದರೆ ಮನಸ್ಸಲ್ಲಿ ನಗ್ತಾ ಇರ್ತಾಳೆ. ಆದರೆ ಆ ವ್ಯಕ್ತಿ ಏನೂ ಅರ್ಥ ಆಗದೆ ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ಇರುತ್ತಾನೆ. ಮುಂದುವರಿಯುವುದು